ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸಭೆಯನ್ನ ನಡೆಸಲಿದ್ದಾರೆ. ಸಭೆಯನ್ನ ನಡೆಸಿ ಮೊದಲ ಹಂತದ ಸಚಿವರ ಪಟ್ಟಿಗೆ ಅನುಮೋದನೆಯನ್ನ ಕೊಡಲಿದ್ದಾರೆ. ಆ ಬಳಿಕ ನಿಯೋಜಿತ ಸಿಎಂ ಡಿಕೆ ಸಿದ್ದರಾಮಯ್ಯಗೆ ಬುಲಾವ್ ಕೊಡುವ ಸಾಧ್ಯತೆ ಇದೆ. ಇಬ್ಬರ ಜೊತೆ ಚರ್ಚಿಸಿ ಮೊದಲ ಸುತ್ತಿನ ಸಚಿವರ ಪಟ್ಟಿಯನ್ನ ಅಂತಿಮ ಮಾಡಲಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಮುಂದಿನ ಸರ್ಕಾರ ರಚನೆಯ ಕಸರತ್ತು ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಈಗ ಹೈವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಲಿಕ್ಕಿದೆ. ಅದಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ನಡೆಯಲಿಕ್ಕಿದೆ. ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಅತ್ಯಂತ ಪ್ರಮುಖವಾದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಈ ಸಭೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೊದಲ ಹಂತದಲ್ಲಿ ಯಾರೆಲ್ಲ ಸಚಿವರಾಗಬೇಕು, ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಗಬೇಕು, ಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನೋ ಹೈಕಮಾಂಡ್ ಮಟ್ಟದ ಲಿಸ್ಟ್ಗೆ ಈಗ ಆಲ್ಮೋಸ್ಟ್ ಅಪ್ರೂವಲ್ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಆದ್ರೆ ಒಂದು ಸುತ್ತಿನ ಸಭೆ ಬಾಕಿ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಮೊದಲ ಹಂತದ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಒಂದಷ್ಟು ತಯಾರಿಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಇಬ್ಬರೇ ಕುಳಿತುಕೊಂಡು ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿರುವಂತಹ ಸಚಿವರ ಪಟ್ಟಿಗೆ ಈಗಾಗಲೇ ಅನುಮೋದನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಪಟ್ಟಿ ರೆಡಿ ಆಗ್ತಾ ಇದ್ದಂತೆ ಇತ್ತ ಬೆಂಗಳೂರಿನಿಂದ ದೆಹಲಿಗೆ ಹಾರಿರುವಂತಹ ನಿಯೋಜಿತ ಸಿಎಂ ಮತ್ತೆ ಡಿಸಿಎಂ ಆಕಾಂಕ್ಷಿಗಳಾದಂತಹ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿಂದ ದಿಢೀರ್ ಅಂತ ಬುಲಾವ್ ಬಂದಿದೆ. ಸೊ ಹಾಗಾಗಿ ನಿನ್ನೆಯೇ ಅವರು ದೆಹಲಿಗೆ ತೆರಳಿದ್ರು. ಇವತ್ತು ಏನಾಗತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈಗ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರನ್ನೂ ಒಟ್ಟಿಗೆ ಕೂರಿಸಿಕೊಂಡು ಹೈಕಮಾಂಡ್ ನಾಯಕರು ಚರ್ಚೆಯನ್ನ ನಡೆಸಲಿಕ್ಕಿದ್ದಾರೆ. ಜಾತಿ ಸಮೀಕರಣ, ಪ್ರಾದೇಶಿಕ ಸಮತೋಲನ ಎಲ್ಲವನ್ನೂ ಕೂಡ ನೋಡಿಕೊಂಡು ಮೊದಲ ಸುತ್ತಿನ ಸಚಿವರ ಪಟ್ಟಿಗೆ ಈಗ ಫೈನಲ್ ಸೀಲ್ ಬೀಳೋದು ಮಾತ್ರ ಬಾಕಿ ಇದೆ. ಇಲ್ಲಿ ಸಿದ್ದರಾಮಯ್ಯ ಅವರ ಬಣರಿಗೂ ಕೂಡ ಸ್ಥಾನ ಸಿಗಬೇಕು. ಇತ್ತ ಕಷ್ಟಕಾಲದಲ್ಲಿ ಪಕ್ಷವನ್ನ ಮುನ್ನಡೆಸಿದಂತಹ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಅವರಿಗೆ ಏನು ಅನ್ಯಾಯ ಕೂಡ ಆಗಬಾರದು. ಸೊ ಹಾಗಾಗಿ ಹೈಕಮಾಂಡ್ ಈಗ ತುಂಬಾ ಅಳೆದು ತೂಗಿ ಮೊದಲ ಹಂತದ ಪಟ್ಟಿಯನ್ನ ರೆಡಿ ಮಾಡಿದೆ. ಸೊ ಸದ್ಯದಲ್ಲೇ ಈ ಒಂದು ಸಭೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆರಂಭ ಆಗ್ಲಿಕ್ಕಿದೆ. ಸೊ ಯಾರೆಲ್ಲ ಫಸ್ಟ್ ಲಿಸ್ಟ್ ನಲ್ಲಿ ಇರ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನೋಡಿ, ನಿನ್ನೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಟ್ ಆದ್ರೆ ರಾಹುಲ್ ಗಾಂಧಿ ಅವರು ಲಭ್ಯ ಇಲ್ಲದೆ ಇದ್ದಂತಹ ಕಾರಣ ಅಂತಿಮ ಹಂತದ ಮಾತುಕತೆ ನಡೆಯುವಂತಹ ಸಾಧ್ಯತೆಗಳು ಇವತ್ತು ಇದೆ. ರಾಹುಲ್ ಗಾಂಧಿ ಅವರ ಉಪಸ್ಥಿತಿಯಲ್ಲಿ ಈ ಸಂಪುಟ ರಚನೆಗೆ ಯಾರನ್ನೆಲ್ಲ ಆಯ್ಕೆ ಮಾಡಿಕೊಳ್ಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಒಂದು ಹಂತದಲ್ಲಿ 15ರಿಂದ 20 ಜನ ಏನಿದ್ದಾರೆ, ಆಕಾಂಕ್ಷಿಗಳೇನಿದ್ದಾರೆ, ನಾವೇನು ಪಟ್ಟಿ ರೆಡಿ ಮಾಡಿದ್ದೇವೋ ಅವರು ಒಂದು ಕಡೆ ಸಿಎಂ ಸ್ಥಾನಕ್ಕೆ ಏನು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರಲ್ಲ, ಅವತ್ತು ಅಂದ್ರೆ ಬುಧವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಲಿಕ್ಕಿದ್ದಾರಲ್ಲ, ಅವತ್ತೇ 15ರಿಂದ 20 ನಾಯಕರುಗಳು ಅಧಿಕಾರವನ್ನ ವಹಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಒಂದು ಕಡೆ ಜಾಸ್ತಿನೇ ಇದ್ದಾರೆ. ಪಟ್ಟಿ ಲಿಸ್ಟ್ ನೋಡ್ತಾ ಇದ್ರೆ ಇದು ಹೇಗಪ್ಪ ಬಗೆಹರಿಸೋದು ಅಂತ ಹೇಳಿ ಹೈಕಮಾಂಡ್ ನಾಯಕರಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗಿರೋದಂತೂ ಸತ್ಯ. ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಂದ್ರೆ ಇವತ್ತು ಎಲ್ಲದಕ್ಕೂ ಕೂಡ ಅಂಕಿತವನ್ನ ಹಾಕಬೇಕಾಗಿದೆ ಹೈಕಮಾಂಡ್ನ ನಾಯಕರು. ಕಾದ್ ನೋಡ್ಬೇಕು ಯಾವ ರೀತಿಯಾಗಿ ಎಷ್ಟು ಜನರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿ.